ಸುಭಾಷ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಮೈಸೂರು ಜಿಲ್ಲೆ ಹೆಚ್ಡಿಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿರುವ ಕಬಿನಿ ಡ್ಯಾಂನಲ್ಲಿ ವಿದ್ಯುತ್ ಉತ್ಪಾದಿಸಲು ಗುತ್ತಿಗೆ ಪಡೆದಿರುವ ಖಾಸಗಿ ಕಂಪನಿ. 30 ವರ್ಷಕ್ಕೆ ಗುತ್ತಿಗೆ ಪಡೆದಿರುವ ಈ ಕಂಪನಿಯ ಗುತ್ತಿಗೆ ಅವಧಿ 2028ಕ್ಕೆ ಮುಕ್ತಾಯವಾಗಲಿದೆ. ಈ ನಡುವೆ ಸುಭಾಷ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ವಿರುದ್ಧ ಇದೀಗ ಗಂಭೀರ ಆರೋಪವೊಂದು ಕೇಳಿ ಬಂದಿದೆ. ಇದು ಅಂತಿಂತ ಆರೋಪವಲ್ಲ, ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಜಮೀನನ್ನು ಕಬಳಿಸುವ ಹುನ್ನಾರದ ಆರೋಪ. ಈ ಒಂದು ಆರೋಪ ಇದೀಗ ಹೆಚ್ಡಿಕೋಟೆ ಹಾಗೂ ಸರ್ಗೂರು ತಾಲೂಕಿನಲ್ಲಿ ಹೊಸ ಸಂಚಲನ ಸೃಷ್ಟಿಸಿದೆ. ಅಧಿಕಾರಿಗಳ ಮೇಲೆ ಅನುಮಾನ ಮೂಡುವಂತೆ ಮಾಡಿದೆ. ಕಂದಾಯ ಇಲಾಖೆ ಅಧಿಕಾರಿಗಳು, ನೀರಾವರಿ ಇಲಾಖೆ ಅಧಿಕಾರಿಗಳು ಹಾಗೂ ತಾಲೂಕು ಅಧಿಕಾರಿಗಳ ಮೇಲೆ ಅನುಮಾನ ದಟ್ಟವಾಗಿ ಕಾಡತೊಡಗಿದೆ. ಅಷ್ಟಕ್ಕೂ ಸುಭಾಷ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಕಂಪನಿ ವಿರುದ್ಧ ಕೇಳಿ ಬಂದಿರುವ ಆರೋಪ ಏನು? ಈ ಕಂಪನಿಗೂ ಸರ್ಕಾರಿ ಜಮೀನಿಗೆ ಏನ್ ಸಂಬಂಧ? ಏನಿದು ಕೋಟ್ಯಂತರ ಅವ್ಯವಹಾರದ ಆರೋಪ? ಈ ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ನೋಡಿ. ಸರ್ಕಾರಿ ಜಮೀನು ಗುತ್ತಿಗೆ ಪಡೆದ ಕಂಪನಿಯಿಂದ ಭಾರಿ ಅವ್ಯವಹಾರ. ಸರ್ಕಾರಿ ಭೂಮಿ ಅಡವಿಟ್ಟು 100 ಕೋಟಿ ರೂಪಾಯಿ ಸಾಲ. ಹೆಚ್ಡಿಕೋಟೆಯಲ್ಲಿ ವಕೀಲ ಬಾಲಚಂದ್ರ ಗಂಭೀರ ಆರೋಪ. ವೀಕ್ಷಕರೇ, ನಿಮಗೆ ಈ ವಿಚಾರ ಗೊತ್ತಿದೆ ಇಲ್ವೋ ಗೊತ್ತಿಲ್ಲ. ಹೆಚ್ಡಿಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿರುವ ಕಾವೇರಿ ನೀರಾವರಿ ನಿಗಮಕ್ಕೆ ಸೇರಿದ 10 ಎಕರೆಗೂ ಅಧಿಕ ಸರ್ಕಾರಿ ಭೂಮಿಯನ್ನು ಸುಭಾಷ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಎಂಬ ಖಾಸಗಿ ಕಂಪನಿ ಗುತ್ತಿಗೆ ಪಡೆದು ವಿದ್ಯುತ್ ಉತ್ಪಾದನಾ ಘಟಕ ಸ್ಥಾಪಿಸಿದೆ. ಆದರೆ ಅಂದು ಮಾಡಿಸಿದ ಗುತ್ತಿಗೆ ಕರಾರು ಪತ್ರದಲ್ಲಿ ಖಾತೆದಾರ ಕಾಲಂನಲ್ಲಿ ಇದ್ದ ಹೆಸರು ಇಂದು ಮಾಯವಾಗಿದೆ. ಅಂದು ಖಾತೆದಾರ ಕಾಲಂನಲ್ಲಿ PWD ಅಂತ ನಮೂದಾಗಿರುತ್ತೆ. ಆದ್ರೆ ಇಂದು ಖಾತೆದಾರ ಕಾಲಂನಲ್ಲಿ ಸುಭಾಷ್ ಕಬಿನಿ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ನಮೂದಾಗಿದೆ. ಅಂದ್ರೆ ಕೋಟ್ಯಂತರ ಬೆಲೆ ಬಾಳುವ ಸರ್ಕಾರಿ ಜಮೀನು ಇದೀಗ ಖಾಸಗಿ ಕಂಪನಿಯಾದ ಸುಭಾಷ್ ಕಬಿನಿ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಹೆಸರಿನಲ್ಲಿ ನಮೂದಾಗಿದೆ. ಇದು ಹೆಚ್ಡಿಕೋಟೆ ಸರ್ಗೂರು ತಾಲೂಕಿನಲ್ಲಿ ಹೊಸ ಸಂಚಲನಕ್ಕೆ ದಾರಿ ಮಾಡಿಕೊಟ್ಟಿದೆ. ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ವಕೀಲರ ಕಾನೂನು ಹೋರಾಟಕ್ಕೆ ವೇದಿಕೆಯಾಗಿದೆ. ಅಷ್ಟಕ್ಕೂ ಇದು ಕೈತಪ್ಪಿನಿಂದ ಮಾಡಿರುವ ಎಡವಟ್ಟ ಅಥವಾ ಖಾಸಗಿ ಕಂಪನಿಯ ಆಮಿಷಕ್ಕೆ ಅಧಿಕಾರಿಗಳು ಒಳಗಾಗಿ ಅವರ ಹೆಸರಿಗೆ ಉದ್ದೇಶಪೂರ್ವಕವಾಗಿ ಖಾತೆ ಮಾಡಿಕೊಟ್ಟಿದ್ದಾರೆ. ಗುತ್ತಿಗೆ ಪಡೆದ ಸರ್ಕಾರಿ ಆಸ್ತಿ ಮೇಲೆ ಈ ಖಾಸಗಿ ಕಂಪನಿ ಬ್ಯಾಂಕ್ನಿಂದ ಎಷ್ಟು ಸಾಲ ಪಡೆದಿದೆ? ಈ ಎಲ್ಲದರ ಬಗ್ಗೆ ಹೆಚ್ಡಿಕೋಟೆ ಪಟ್ಟಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ವಕೀಲರಾದ ಬಾಲಚಂದ್ರ, ಸಾಮಾಜಿಕ ಹೋರಾಟಗಾರ ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿ ದೊರೆಸ್ವಾಮಿ ದಾಖಲೆ ಬಿಡುಗಡೆ ಮಾಡಿದರು. ಪಟ್ಟಣದ ಬೆಳಕು ಲಾ ಅಸೋಸಿಯೇಷನ್ ಕಟ್ಟಡದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಈ ಅವ್ಯವಹಾರದ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಬಿಚ್ಚಿಟ್ಟರು. ಆರೋಪ ನಂಬರ್ 1, 1995ರಲ್ಲಿ 10 ಎಕರೆ ಜಮೀನು ಗುತ್ತಿಗೆ ಪಡೆದ ಖಾಸಗಿ ಕಂಪನಿ. ಹೀಗಿರುವಾಗ ಒಂದು ಖಾಸಗಿ ಕಂಪನಿ ಸುಭಾಷ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿ 1995ರಲ್ಲಿ ಏನು ನಮ್ಮ ನೀರಾವರಿ ಇಲಾಖೆ ಇದೆ, ಆ ನೀರಾವರಿ ಇಲಾಖೆಯಲ್ಲೇ ಅವರ ಅಧೀನದಲ್ಲಿರುವಂತಹ ಸುಮಾರು 10 ಎಕರೆ ಜಮೀನನ್ನ ಗುತ್ತಿಗೆ ಕರಾರನ್ನ ಮೂಲಕ ತೆಗೆದುಕೊಳ್ಳುತ್ತಾರೆ. ಯಾವ ಉದ್ದೇಶಕ್ಕೋಸ್ಕರ ಅಂತ ಹೇಳಿದ್ರೆ, ಅದರಿಂದ ವಿದ್ಯುತ್ತನ್ನ ಉತ್ಪಾದನೆ ಮಾಡಿ ಮಾರಾಟ ಮಾಡೋದು. ಆ ವಿದ್ಯುತ್ ಉತ್ಪಾದನಾ ಕೇಂದ್ರದಿಂದ ನಮ್ಮ ತಾಲೂಕಿಗೆ ಯಾವುದೇ ರೀತಿ ಒಂದು ದುರ್ವಾಸನಷ್ಟು ಉಪಯೋಗ ಏನಿಲ್ಲ. ಅಕ್ಟೋಬರ್ ತಿಂಗಳು 1995ನೇ ಇಸ್ವಿನಲ್ಲಿ ಒಂದು ಕರಾರು ಪತ್ರವನ್ನ ಮಾಡ್ಕೊತಾರೆ. ಆ ಕರಾರು ಪತ್ರ ನಮ್ಮಲ್ಲಿ ಲಭ್ಯ ಇದೆ. ಅದು ಹೆಚ್ಡಿಕೋಟೆ ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ನೀರಾವರಿ ಇಲಾಖೆ ಮತ್ತು ಅದರ ಪರವಾಗಿ ಸರ್ಕಾರದ ಮುಖ್ಯ ಅಧೀನ ಕಾರ್ಯದರ್ಶಿಗಳು ಮತ್ತು ಈ ಸುಭಾಷ್ ಪವರ್ ಕಾರ್ಪೊರೇಷನ್ ಏನಿದೆ ಅವರಿಬ್ಬರ ನಡುವೆ ಒಂದು ಒಪ್ಪಂದ ಕರಾರು ಪತ್ರ, ಗುತ್ತಿಗೆ ಕರಾರು ಪತ್ರ ಅಂತೇಳಿ ಆಗುತ್ತೆ. ಸುಮಾರು 30 ವರ್ಷದ ಅವಧಿಗೆ ಈ ಒಂದು ಕರಾರು ಪತ್ರ ಆಗುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ, ಇವರು ಕರಾರು ಮಾಡಿಕೊಂಡ ನಂತರ ಜಮೀನಿನ ವಿವರ ಸರ್ಗೂರು, ಈಗ ಪ್ರಸ್ತುತ ಸರ್ಗೂರು ತಾಲೂಕು ಬಿದರಹಳ್ಳಿ ಗ್ರಾಮದ ಸರ್ವೆ ನಂಬರ್ 160, 161, 162 ಈ 3 ಸರ್ವೆ ನಂಬರ್ಗಳಿಂದ ಒಟ್ಟು ವಿಸ್ತೀರ್ಣ ಸುಮಾರು 10 ಎಕರೆ ಜಮೀನು ಅವರಿಗೆ ಗುತ್ತಿಗೆ ಕರಾರಿಗೆ ಕೊಟ್ಟಿರಲಾಗುತ್ತೆ. ಆರೋಪ ನಂಬರ್ 2, ಗುತ್ತಿಗೆ ಕರಾರು ಸಂದರ್ಭದಲ್ಲಿ ಖಾತೆದಾರ ಕಾಲಂನಲ್ಲಿ PWD ಅಂತ ನಮೂದು. ಜಮೀನಿನ ವಿವರ ಸರ್ಗೂರು, ಈಗ ಪ್ರಸ್ತುತ ಸರ್ಗೂರು ತಾಲೂಕು ಬಿದರಹಳ್ಳಿ ಗ್ರಾಮದ ಸರ್ವೆ ನಂಬರ್ 160, 161, 162 ಈ 3 ಸರ್ವೆ ನಂಬರ್ಗಳಿಂದ ಒಟ್ಟು ವಿಸ್ತೀರ್ಣ ಸುಮಾರು 10
10 ಎಕರೆ ಜಮೀನು ಅವರಿಗೆ ಗುತ್ತಿಗೆ ಕರಾರಿಗೆ ಕೊಟ್ಟಿರಲಾಗಿರುತ್ತೆ. ಅಲ್ಲಿವರೆಗೂ ಕೂಡ ಕೈ ಬರವಣಿಗೆ RTCನಲ್ಲಿ PWD ಅಂತ ಬರ್ತಾ ಇರ್ತದೆ. ನಮ್ಮಲ್ಲಿ ಲಭ್ಯ ಇರುವ ದಾಖಲಾತಿಗಳ ಪ್ರಕಾರ 10 ಎಕರೆ 19 ಗುಂಟೆ ಜಮೀನು. ಸದರಿ ಜಮೀನು ಇವರಿಗೆ ಏನು ಗುತ್ತಿಗೆ ಕರಾರಾಗಿರ್ತದೆ ಆ ಸಮಯದಲ್ಲಿ ಖಾತೆದಾರರ ಕಲಂನಲ್ಲಿ PWD ಅಂತ ಇರುತ್ತೆ. ತೋರಿಸೋದು ಎಲ್ಲಿದೆ PWD ಅಂತ ಇರುತ್ತೆ. ಇದು ಸತ್ಯ ಕೂಡ. PWD ಅಂತ ಇದ್ಮೇಲೆ ಕೊನೆವರೆಗೂ ಮಾಲೀಕರು PWD ಇಲಾಖೆನೆ. ಯಾವುದೇ ಕಾರಣಕ್ಕೂ ಸುಭಾಷ್ ಪವರ್ ಕಾರ್ಪೊರೇಷನ್ ಅವರು ಮಾಲೀಕರಾಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತ ಹೇಳಿದ್ರೆ ಸರ್ಕಾರದಿಂದ ಅವರಿಗೆ ಯಾವುದೇ ರೀತಿ ಕ್ರಯಪತ್ರ ಬರ್ಕೊಡೋದಾಗ್ಲಿ ಅಥವಾ ಯಾವುದೇ ದಾನಪತ್ರ ಬರ್ಕೊಡೋದಾಗ್ಲಿ ಮಾಡಿಲ್ಲ. ಆ ರೀತಿ ದಾನಪತ್ರನ ಅಥವಾ ಕ್ರಯಪತ್ರನ ಬರೆದುಕೊಟ್ಟಿದ್ದಂಥ ಕಾಲದಲ್ಲಿ ಸರ್ಕಾರಕ್ಕೆ ಅದಕ್ಕೇನು ತಗುವ ಮಾರುಕಟ್ಟೆ ಬೆಲೆನ ಕೊಟ್ಟು ಅವರು ಪರ್ಚೇಸ್ ಮಾಡಿ ಮಾಡ್ಕೊಂಡಿದ್ದಂಥ ಸಂದರ್ಭದಲ್ಲಿ ಮಾತ್ರ ಸುಭಾಷ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ಗೆ ಖಾತೆ ಬದಲಾವಣೆ ಆಗಬೇಕಾಗಿತ್ತು. ಆರೋಪ ನಂಬರ್ 3, 1995-96ರಲ್ಲಿ ಖಾತೆದಾರರ ಕಾಲಂನಲ್ಲಿದ್ದ PWD ಹೆಸರು ಮಾಯಾ. ಆದ್ರೆ ಆ ಸಮಯದಲ್ಲಿ ಏನ್ ಮಾಡ್ತಾರೆ, ಸುಭಾಷ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನ ಅಧಿಕಾರಿಗಳು ಅಥವಾ ಅಲ್ಲಿನ ನಿರ್ದೇಶಕರುಗಳಾಗಿರ್ಬೋದು, ಕಂದಾಯ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, ನಮ್ಮ ನೀರಾವರಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಈ ದಾಖಲಾತಿಗಳನ್ನ ನೋಡಿದಂಥ ಸಂದರ್ಭದಲ್ಲಿ ನಮಗನ್ನಿಸ್ತಾ ಇರೋ ಅನಿಸಿಕೆಗಳು ಇವರೆಲ್ಲ ಶಾಮೀಲಾಗಿ PWDನ ತೆಗೆದು ಸುಭಾಷ್ ಕಬಿನಿ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತೇಳಿ ಖಾತೆದಾರರ ಹೆಸರಿನ ಜಾಗದಲ್ಲಿ ಕೂರಿಸ್ತಾರೆ. ಇದು ಯಾರು ಗಮನಕ್ಕೂ ಬಂದಿರೋದಿಲ್ಲ. ಯಾರು ಇದ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಕೂಡ ಇದುವರೆಗೂ ಮಾಡಿರೋದಿಲ್ಲ. ಇದು 1995-96 ಅಗ್ರಿಮೆಂಟ್ ಆಗಿ ಮರುವರ್ಷ 95ರಲ್ಲೇ ಅಗ್ರಿಮೆಂಟ್ ಆಗುತ್ತೆ. 95-96ರಲ್ಲೇ ಕೈ ಬರವಣಿಗೆ RTCನಲ್ಲಿ ಖಾತೆ ಕಾಲದಲ್ಲಿ ತಿದ್ದಿಸ್ತಾರೆ ಕಂದಾಯ ಇಲಾಖೆನಲ್ಲಿ. ಅಲ್ಲಿಗೆ ಆ ಸಮಯದಲ್ಲಿ ಇದ್ದಂಥ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಇವ್ರ ಜೊತೆ ಶಾಮೀಲಾಗಿ ಈ ಒಂದು ಅಕ್ರಮದಲ್ಲಿ ತೊಡಗಿದ್ರು ಅನ್ನೋದು ನಾವು ದಾಖಲಾತಿಗಳ ಮೂಲಕ ತಿಳ್ಕೋಬಹುದಾಗಿದೆ. ಆರೋಪ ನಂಬರ್ 4, 2000 ಇಸ್ವಿಯಲ್ಲಿ KM ನಾಗಭೂಷಣ ಸುಜಾತ ಕಬಿನಿ ಪವರ್ ಕಾರ್ಪೊರೇಷನ್ ಅಂತ ನಮೂದು. ಅದಾದ ನಂತರ ಏನಾಗುತ್ತೆ, ಇದು ಕಂಟಿನ್ಯೂ RTC ಎಲ್ಲ ಆಗುತ್ತೆ. RTCನಲ್ಲಿ ಒಂದು ತಪ್ಪು ನಮೂದಾಗಿರುತ್ತೆ. ಏನಂತ, 2000 ಇಸ್ವಿನಲ್ಲಿ ಕಂಪ್ಯೂಟರ್ RTC ಬರುತ್ತೆ. ಅದಕ್ಕಿಂತ ಹಿಂದೆ ಕೈ ಬರವಣಿಗೆ RTC ಇರುತ್ತೆ. ಕಂಪ್ಯೂಟರ್ಗೆ ಸೇರಿಸುವಂಥ ಸಮಯದಲ್ಲಿ ಸುಭಾಷ್ ಕಬಿನಿ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಸೇರಿಸೋದ್ರ ಬದಲಾಗಿ KM ನಾಗಭೂಷಣ್ ಸುಜಾತ ಕಬಿನಿ ಪವರ್ ಕಾರ್ಪೊರೇಷನ್ ಎಂದು ನಮೂದಾಗಿರುತ್ತೆ RTCನಲ್ಲಿ. ಈಗ ಬೇಕು ಅಂತ ಮಾಡಿರೋದು ಇದೆಲ್ಲ ಶಾಮೀಲಾಗಿ ಮಾಡಿರೋ ಸರ್. ಆರೋಪ ನಂಬರ್ 5, 26/12/2023ರಲ್ಲಿ ಸ್ವಾಧೀನದಾರರ ಹೆಸರು ತಿದ್ದುಪಡಿಗೆ ಮನವಿ. ಸರಕು ತಹಸೀಲ್ದಾರ್ ಕಚೇರಿಗೆ ಖಾಸಗಿ ಕಂಪನಿ ಮನವಿ ಪತ್ರ. ದಿನಾಂಕ 24/11/2023ರಲ್ಲಿ ಮಾನ್ಯ ತಹಶೀಲ್ದಾರ್ ಸರಗೂರು ತಾಲೂಕು ಕಚೇರಿವರೆಗೆ ಸುಭಾಷ್ ಕಬಿನಿ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ವತಿಯಿಂದ ಒಂದು ಮನವಿ ಪತ್ರ ಬರೀತಾರೆ. ಏನು ವಿಚಾರ, ಸರ್ವೆ ನಂಬರ್ 160, 161, 162ರ ಪಹಣಿಯಲ್ಲಿ ಸ್ವಾಧೀನದಾರರ ಹೆಸರು ತಿದ್ದುಪಡಿ ಮಾಡಿಕೊಡುವ ಬಗ್ಗೆ ಇಲ್ಲಿದೆ. ಅದು ಅರ್ಜಿ ಕೈತಪ್ಪಿನಿಂದ ಆಗಿರೋಂಥದ್ದಲ್ಲ. ಇದು ಉದ್ದೇಶಪೂರ್ವಕವಾಗಿ ಅವ್ರ ಜೊತೆ ಸೇರಿಕೊಂಡು ಅಧಿಕಾರಿಗಳು ಅವರಿಂದ ಒಂದು ತಿದ್ದುಪಡಿ ಮಾಡಿಕೊಡಿ ಅಂತ ಅರ್ಜಿ ಕೇಳಿ ಅರ್ಜಿನಲ್ಲಿ ಹೇಳ್ತಾರೆ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸರಗೂರು ತಾಲೂಕು ಕಂದಲಿಕೆ ಹೋಬಳಿ ಬಿದರಳ್ಳಿ ಗ್ರಾಮದ ಸರ್ವೆ ನಂಬರ್ 160, 161, 162ರ ಕಲಂ ನಂಬರ್ 9ರಲ್ಲಿ KM ನಾಗಭೂಷಣ ಸುಜಾತ ಕಬಿನಿ ಪವರ್ ಕಾರ್ಪೊರೇಷನ್ ಎಂದು ನಮೂದಾಗಿರುತ್ತದೆ. ನಮ್ಮ ದಾಖಲೆಗಳ ಪ್ರಕಾರ ಸುಭಾಷ್ ಕಬಿನಿ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಎಂದು ಇರುತ್ತದೆ. ಆದುದರಿಂದ ತಾವು ಈ ವಿಷಯವನ್ನು ಪರಿಶೀಲಿಸಿ ಪಹಣಿಯ ಕಾಲಂ 9ರಲ್ಲಿ KM ನಾಗಭೂಷಣ ಸುಜಾತ ಕಬಿನಿ ಪವರ್ ಕಾರ್ಪೊರೇಷನ್ ಎಂಬ ಹೆಸರನ್ನು ಸುಭಾಷ್ ಕಬಿನಿ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಎಂದು ತಿದ್ದುಪಡಿ ಮಾಡಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ನಮ್ಮ ದಾಖಲಾತಿಗಳನ್ನು ತಮ್ಮ ಪರಿಶೀಲನೆ ಪತ್ರದ ಜೊತೆ ಲಗತ್ತಿಸಲಾಗಿದೆ ಅಂತೇಳಿ ಒಂದು ಮನವಿ ಪತ್ರನ ಕೊಡ್ತಾರೆ, ಹೆಸರನ್ನು ತಿದ್ದುಪಡಿ ಮಾಡಿಕೊಡಿ ಅಂತೇಳಿ. ಆರೋಪ ನಂಬರ್ 6, 1995 ಅಕ್ಟೋಬರ್ನಲ್ಲಿ ತಿದ್ದುಪಡಿ ಮಾಡಿ ತಹಸೀಲ್ದಾರ್ ಆದೇಶ. ತಿದ್ದುಪಡಿ ಆದ ನಂತರ ನಮ್ಮ ಮಾನ್ಯ ಕಂದಾಯ ಇಲಾಖೆಯ
ಸರಗೂರು ತಾಲೂಕಿನ ತಹಶೀಲ್ದಾರ್ ಅವರು ಒಂದು ಆದೇಶ ಮಾಡ್ತಾರೆ. ಮಾನ್ಯ ತಹಶೀಲ್ದಾರ್ ಅವರು ಸರಗೂರು ತಾಲೂಕು ಸರಗೂರವರ ಆದೇಶ ಸಂಖ್ಯೆ RRT CR 232/2023-24ರಲ್ಲಿ ದಿನಾಂಕ 26/12/2023ರಂತೆ ಪಹಣಿ ಇಂಡೀಕರಿಸುವ ಮ್ಯೂಟೇಷನ್ಗೆ ಅಂಗೀಕರಿಸಿದೆ ಅಂತೇಳಿ ತಹಶೀಲ್ದಾರ್ ಆದೇಶ ಮಾಡ್ತಾರೆ. ಅದು ಆದೇಶದ ಪ್ರಕಾರ ಇವರು RTCನಲ್ಲಿ ಸುಭಾಷ್ ಪವರ್ ಕಾರ್ಪೊರೇಷನ್ ಅಂತೇಳಿ ಸುಭಾಷ್ ಕಬಿನಿ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಸರಿ ಮಾಡಿಸ್ತಾರೆ. ಆರೋಪ ನಂಬರ್ 7, ಜಮೀನನ್ನು ತಮ್ಮ ಹೆಸರಿಗೆ ಬರೆಸಿಕೊಂಡು ಬ್ಯಾಂಕ್ನಲ್ಲಿ ಸಾಲ. ಇವ್ರು ಏನ್ ಮಾಡ್ತಾರೆ, ಗುತ್ತಿಗೆ ಕರಾರಿನ ಆಧಾರದ ಮೇಲೆ RTCನ ತಮ್ಮ ಹೆಸರು ನಮೂದು ಮಾಡಿಕೊಂಡು ಬ್ಯಾಂಕಿನಲ್ಲಿ ಸಾಲ ಪಡಿತಾರೆ. ಇವರ ಹೆಸರಿಗೆ ಖಾತೆ ಬದಲಾವಣೆ ಮಾಡಿಕೊಂಡು ಬ್ಯಾಂಕ್ನಲ್ಲಿ ಸಾಲ ಪಡಿತಾರೆ. ಎಷ್ಟು ಸಾಲ? ಬೆಂಗಳೂರಿನ IDBI ಬ್ಯಾಂಕ್ನಲ್ಲಿ ಸುಮಾರು 5.5 ಕೋಟಿ ತೋರಿಸಿದ್ದೀನಿ. ಇಲ್ಲಿದೆ ನೋಡಿ ಸರ್, 5.5 ಕೋಟಿ ಮೇಲ್ಗಡೆ. ಮತ್ತೆ SBI ಸ್ಪೆಷಲೈಸ್ಡ್ ವಾಣಿಜ್ಯ ಶಾಖೆರು ಸುಮಾರು 90 ಕೋಟಿ. ಇಷ್ಟು ಸಾಲವನ್ನ ಇವರು ಸರ್ಕಾರಿ ಭೂಮಿನ ಅನುಮಾನ ಇಟ್ಟು ಸಾಲ ಪಡ್ಕೊಂಡು ಅದರಿಂದ ಬರುವಂಥ ಹಣದಲ್ಲಿ ಇವರೆಲ್ಲ ಕಂದಾಯ ಅಧಿಕಾರಿಗಳಾಗಿರ್ಬೋದು ಅಥವಾ ನೀರಾವರಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಈ ಸುಭಾಷ್ ಪವರ್ ಕಾರ್ಪೊರೇಷನ್ ಲಿಮಿಟ್ನಲ್ಲಿ ಕೆಲಸ ಮಾಡುವಂಥ ಯಾರು ಮುಖ್ಯಸ್ಥರಿದ್ದಾರೆ ಅವರೆಲ್ಲ ಸೇರಿಕೊಂಡು ಹಣನ ಯಾವ ರೀತಿ ಪೋಲ್ ಮಾಡಿದ್ದಾರೆ ಅಥವಾ ಯಾವ್ದು ಉಪಯೋಗಿಸ್ಕೊಂಡಿದ್ದಾರೆ ಅನ್ನೋ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಈ ವಿಚಾರನ ನಾವು ತಿಳ್ಕೊಂಡು ಮೊನ್ನೆ ನಮ್ಮ ಸಾಮಾಜಿಕ ಹೋರಾಟಗಾರ ದೊರಸ್ವಾಮಿ ಅವರಿಂದ ಮಾಹಿತಿ ಹಕ್ಕು ಅಧಿನಿಯಮದ ಅಡಿಯಲ್ಲಿ ಎಲ್ಲ ರೀತಿಯ ಅರ್ಜಿಯನ್ನು ಹಾಕಿ ನಮ್ಗೆ ಯಾವ್ಯಾವ ದಾಖಲಾತಿ ಬೇಕು ಇದೆಲ್ಲ ದಾಖಲಾತಿಗಳನ್ನು ಕೂಡ ನಾವೀಗ ನಮ್ಮ ಮುಂದೆ ಪಡ್ಕೊಂಡಿದ್ದೀವಿ. ಹೀಗೆ ದಾಖಲೆ ಸಮೇತ ಆರೋಪ ಮಾಡಿದ ವಕೀಲ ಬಾಲಚಂದ್ರ ಇದೇ ವೇಳೆ ವಿಡಿಯೋವೊಂದನ್ನು ರಿಲೀಸ್ ಮಾಡಿದ್ರು. ಇಂಟರ್ನ್ಶಿಪ್ಗೆ ಬರುವ ಹುಡುಗಿಯರ ಜೊತೆ ಕಾರ್ಪೊರೇಷನ್ ಹಿರಿಯ ವ್ಯವಸ್ಥಾಪಕ ವಿ ಸಂದೀಪ್ ಕುಮಾರ್ ಡ್ಯಾನ್ಸ್ ಮಾಡ್ತಾರೆ. ಇದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ರು. ಯಾವುದೇ ಒಂದು ಕಂಪನಿನಲ್ಲಿ ಒಂದು ಕಂಪ್ನಿ ನಡೀತಾ ಇದೆ ಅಂತ ಹೇಳಿದ್ರೆ ಈ ಡಿಪ್ಲೊಮಾ ಮಾಡೋರು ಮತ್ತೆ ಈ ITI ಮಾಡೋರು ಅಲ್ಲಿ ಇಂಟರ್ನ್ಶಿಪ್ ಟ್ರೈನಿಂಗ್ ಹೋಗ್ತಾರೆ. 1 ತಿಂಗಳು 2 ತಿಂಗಳು 3 ತಿಂಗಳು. ಆ ಹೋದಂಥ ಸಂದರ್ಭದಲ್ಲಿ ಇದೇ ಸಂದೀಪ್ ಕುಮಾರ್ ಅಂತ ಈಗೇನು ಈಗ ಡೈರೆಕ್ಟ್ ಈಗ ಆಲ್ರೆಡಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಮುಖ್ಯಸ್ಥರು. ಈಗ ಅವರೇ ಇನ್ಚಾರ್ಜ್. ಹೆಣ್ಣು ಮಕ್ಕಳನ್ನ ಈ ಥರ ಎಲ್ಲ ನೃತ್ಯ ಮಾಡಿಸ್ಕೊಂಡು ಇಷ್ಟ ಬಂದಂತೆ ಮನ ವಿಚಾರ ಬಂದಂತೆ ಈ ಥರ ನಡವಳಿಕೆ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಯಾರು ಪ್ರಶ್ನೆ ಮಾಡಿ, ಯಾಕೆಂದರೆ ಅಲ್ಲಿ ಗೇಟ್ ಒಳಗಡೆ ಯಾರನ್ನೂ ಪಬ್ಲಿಕ್ಸ್ನ ಬಿಡೋದಿಲ್ಲ. ಅವ್ರು ಆಡಿದ್ದ ಆಟ, ಅವ್ರು ಆಡಿದ್ದೇ ಕಾನೂನು, ಅವ್ರು ಆಡಿದ್ದೇ ಇದು. ಇದೆಲ್ಲ ವ್ಯವಹಾರಗಳಿಂದ ನಾವು ತಡೆಗಟ್ಟಬೇಕು. ಇದಕ್ಕೆ ನಮ್ಮ ತಾಲೂಕಿನ ಎಲ್ಲ ರೈತರಾಗಿರ್ಬೋದು, ಹೋರಾಟಗಾರರಾಗಿರ್ಬೋದು, ಸಾರ್ವಜನಿಕ ಹಿತಾಸಕ್ತಿ ತಿಳುವಳಿಕೆಯವರಾಗಿರ್ಬೋದು, ಎಲ್ಲರೂ ನಮ್ಗೆ ಹೆಚ್ಚಿನ ರೀತಿಯಲ್ಲಿ ಗಮನ ಕೊಟ್ಟರೆ ಈ ಹೋರಾಟವನ್ನು ಇನ್ನೊಂದಿಷ್ಟು ಬಲವಾಗಿ ನಾವು ಮಾಡಿ ಇದರಿಂದ ನಾವು ಉತ್ತಮ ಫಲಿತಾಂಶ ಕೊಡ್ಕೋಬೋದು ಅನ್ನೋದು ನಮ್ಮ ಭಾವನೆ. ಇನ್ನು ಬಳಿಕ ಮಾತಾಡಿದ ಸಾಮಾಜಿಕ ಹೋರಾಟಗಾರ ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿ ದೊರಸ್ವಾಮಿ ಉದ್ದೇಶಪೂರ್ವಕವಾಗಿಯೇ ಸುಭಾಷ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಕಂಪನಿಗೆ ಆಸ್ತಿ ಪರಭಾರೆ ಮಾಡಿಕೊಡಲಾಗಿದೆ ಅಂತ ಆರೋಪಿಸಿದ್ರು. ಅಲ್ಲದೆ ಇದರಲ್ಲಿ ಅಧಿಕಾರಿಗಳ ಜೊತೆಗೆ ಕೋಟ ತಾಲೂಕಿನ ಪ್ರಭಾವಿ ರಾಜಕಾರಣಿಯೂ ಶಾಮೀಲಾಗಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಈ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಈ ತಾಲೂಕಿನ ಭ್ರಷ್ಟ ಅಯೋಗ್ಯ ತಾಲೂಕಿನ ಪ್ರಭಾವಿ ರಾಜಕಾರಣಿಗಳು ಮತ್ತು ಭ್ರಷ್ಟ ಅಧಿಕಾರಿಗಳು ಮತ್ತು ನೀರಾವರಿ ಇಲಾಖೆ ಅಧಿಕಾರಿಗಳು ಮತ್ತು ತಾಲೂಕಿನ ಆಡಳಿತ ಅಧಿಕಾರಿಗಳೆಲ್ಲ ಈ ಸುಭಾಷ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ಗೆ ಶಾಮೀಲಾಗಿ ಇವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವರಿಗೆ ದಾಖಲೆಗಳನ್ನು ಸೃಷ್ಟಿಸಿ ಇವರು ಕೋಟ್ಯಾಂತರ ರೂಪಾಯಿಯನ್ನು ಬ್ಯಾಂಕಿನಲ್ಲಿ ಅಡಮಾನವಿಟ್ಟು ಸಾಲವನ್ನಾಗಿ ಪಡೆದಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಈ ತಾಲೂಕಿನ ತಾಲೂಕು ಆಡಳಿತಾಧಿಕಾರಿಗಳು ಮತ್ತು ನೀರಾವರಿ ಇಲಾಖೆಯ ಅಧಿಕಾರಿಗಳು ಮತ್ತು ಹೆಚ್ಚಿನದಾಗಿ ಪ್ರಮುಖ ಪಾತ್ರ ವಹಿಸೋ ಯಾರಪ್ಪ ಅಂತಂದರೆ ಈ ತಾಲೂಕಿನ ಪ್ರಭಾವಿ ಭ್ರಷ್ಟ ರಾಜಕಾರಣಿಗಳೆಲ್ಲ ಸೇರಿಕೊಂಡು ಇದೆಲ್ಲ ಆಗೋದಕ್ಕೆ ಕಾರಣ ಆಗಿದೆ. ಇದೆಲ್ಲ ಜಾಸ್ತಿ ಎಲ್ಲ ಕಷ್ಟಪಡೋದು ನಮ್ಮ ವಕೀಲ ಸಾಹೇಬರು ಹೇಳಿದ್ದಾರೆ. ಆದ್ದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ನಮ್ಮ ತಾಲೂಕಿನ ಈ
ಈ ಜಿಲ್ಲೆಯ ತವರು ಜಿಲ್ಲೆಯ ಮುಖ್ಯಮಂತ್ರಿ ಆಗಿದ್ದಾರೆ. ಮತ್ತು ಜಲಸಂಪನ್ಮೂಲ ಸಚಿವರೆಲ್ಲ ಇದಕ್ಕೆ ಗಮನ ಹರಿಸಿ ತಪ್ಪಿಸ್ತರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕಾಗಿ ಜಾಸ್ತಿ ಹೇಳಕ್ಕೆ ಇಷ್ಟಪಡಲ್ಲ. ದಯವಿಟ್ಟು ತಪ್ಪಿಸ್ತರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕಂತೇಳಿ ಈ ಮೂಲಕ ಕೇಳ್ಕೊತೀನಿ. ಸರ್ ನಿಮ್ಮ ಒಟ್ಟಲ್ಲಿ ಅಧಿಕಾರಿಗಳು ಮಾಡಿರುವ ಎಡವಟ್ಟು ಅಥವಾ ಉದ್ದೇಶಪೂರ್ವಕವಾಗಿ ಮಾಡಿರುವ ಕೃತ್ಯನ ಎಂಬುದು ಪಾರದರ್ಶಕ ತನಿಖೆಯಿಂದಷ್ಟೇ ಹೊರಬೀಳಬೇಕಾಗಿದೆ. ಎಚ್.ಡಿ. ಕೋಟೆಯಿಂದ ಶ್ರೀಕಂಠ ಹೀರೇಹಳ್ಳಿ, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.